ಅದೇ ಸರ್, ಇದು ಹಿಂದೆ ಈ ಥರ ಎಲ್ಲ ಬಿಡ್ತೀನಿಲ್ಲ, ಫಲ ಇದು ಜಾಸ್ತಿ ಕಡಿಮೆ ಇತ್ತಿತ್ತು. ಇವಾಗ ನೋಡಿ ಇದನ್ನ ನಾವು ಇದನ್ನ ತಂದು ಹಾಕಿದ್ಮೇಲೆ ಈ ಥರ ಫಲ ಎಲ್ಲ ಚೆನ್ನಾಗಿ ಬತ್ತಾದ ಮರ. ಮೊದಲೇನು ಅರಳು ನಿಲ್ತಿರ್ಲಿಲ್ಲ, ಪರವಾಗಿಲ್ಲ. ಈಗ ಚೆನ್ನಾಗಿ ಬಿಟ್ಟಿರೋದು, ಇದು ಚೆನ್ನಾಗಿ ಬಂದಿರೋದು. ಮೊದಲು ಇಷ್ಟೊಂದು ಬಿಡ್ತಿರ್ಲಿಲ್ಲ, ಇಷ್ಟು ಬರ್ತಾ ಇರಲಿಲ್ಲ ಮೊದಲು, ಇವಾಗ ಬರ್ತಾ ಇರೋದು. ಸರ್ ನಮ್ಮದು ಇದು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಕುಡ್ಲಾಪುರ ವಾಸ ಮತ್ತು ಬಾಗೂರು ಗ್ರಾಮಕ್ಕೆ ಸೇರಿದೆ ನಮ್ಮ ಸರ್ವೆ ನಂಬರ್ ಜಮೀನಲ್ಲಿ. ಇದು ಪ್ಲ್ಯಾಟು ರವಿಕುಮಾರ್ ಸರ್ ಅವ್ರದ್ದು ಪ್ಲ್ಯಾಟ್ ಇದು. ಅದರಲ್ಲಿ ನಾವು ಮೇಂಟೆನೆನ್ಸು ನಾವು ಮಾಡ್ಕೊ ಹೋಗ್ತಾ ಇದ್ದೀವಿ. ಜವರ್ ಶೆಟ್ಟಿ ಲೇಟ್ ರಂಗ್ ಶೆಟ್ಟಿ. ಮಾವು ಐತೆ, ಸಪಾಟ, ಸೀಬೆ, ಬಟರ್ ಫುಡ್ಡು, ವಾಟರ್ ಆಪಲ್ಲು, ಮತ್ತು ಇನ್ನು ಕೆಲವು ಇದು ಲಚ್ಚಿ, ದಾಳಿಂಬೆ, ಇದು ನಿಂಬೆ, ಹಲಸು, ಈ ಥರ ಸುಮಾರು ಎಲ್ಲ ಥರ ಐಟಮ್ ಗಿಡಗಳಾಯ್ತಾನೆ. ಇದು 7 ಎಕರೆ ಪ್ಲ್ಯಾಂಟು, ಅದರಲ್ಲಿ 5 ಎಕರೆ ತೆಂಗು, 5 ಎಕರೆ ತೆಂಗೈತೆ. ಇದು ಇದು ಒಂದು 6 ವರ್ಷ 7 ವರ್ಷ ಆಗಿರ್ಬೇಕು ಅಂತ ಕಾಣಿಸ್ತದೆ ನಮಗೆ. ಒಂದು ಬೇಗನೆ ಬತ್ತೋ, ಇದು ಬೇಗನೆ ಗಿಡ ಚೆನ್ನಾಗಿ ಬರ್ತಿದೆ. APKS ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರು ಏನೋ ಬುಕ್ ಮಾಡಿ ತರಿಸಿದ್ರು, ಕೋಕಾಮಿಕ್ಸ್ ಅಂತ. ಹಿಂದೆ ನಮ್ಮ ಅರಳು ಸರಿಯಾಗಿ ನಿಲ್ತಿರ್ಲಿಲ್ಲ ಮತ್ತು ಎಲ್ಲ ಉದುರೋಯ್ತಿತ್ತು. ಇದನ್ನು ಉಪಯೋಗಿಸಿದ ಮೇಲೆ ಚೆನ್ನಾಗಿ ಅರಳೆಲ್ಲ ನಿಂತು ಈಗ ಫಲ ಎಲ್ಲ ಚೆನ್ನಾಗಿ ಬಂದದ, ಚೇಂಜ್ ಆಗಿದೆ. ಮತ್ತು ಗಿಡದಲ್ಲಿ ಅರಳೆ ನಿಲ್ತಿರ್ಲಿಲ್ಲ ಫಸ್ಟು, ಇದು ಕೊಡಕ್ಕೆ ಮೊದಲು. ಇವಾಗೆಲ್ಲ ಅರಳೆಲ್ಲ ನಿಂತು ನೋಡಿ ಫಲ ಎಲ್ಲ ಚೆನ್ನಾಗಿ ಕಟ್ಟದ, ಫಲ ಎಲ್ಲ ಚೆನ್ನಾಗಿ ಬಂದದ. ಫಸ್ಟೇ 1 ಲೀಟ್ರು 1 ಲೀಟ್ರನ್ನ 10 ಲೀಟ್ರ್ ನೀರು ಹಾಕ್ಸ್ಕೊಂಡು ಪ್ರತಿ ಗಿಡಕ್ಕೆ ನೀರಿನ ಜೊತೆಗೆ 1 ಲೀಟ್ರನ್ನ ಕೊಡ್ತಾ ಇದ್ದೀವಿ. ಈಗ ಕೊಡ್ತಾ ಇರೋದ್ರಿಂದ ನಮ್ಗೆ ಅನುಕೂಲ, ಚೆನ್ನಾಗಿ ಅರಳೆಲ್ಲ ನಿಂತು ಮತ್ತು ಪಗಡೆ ಎಲ್ಲ ಕಟ್ಟಿ ಚೆನ್ನಾಗಿ ಬಂದದ ಗಿಡ. ಇದಕ್ಕೆ ಇವಾಗ ನಾವು ಈಗ ರೀಸೆಂಟಾಗಿ 2 ಟೈಮ್ ಕೊಟ್ಟಿದ್ದೀವಿ, ಮತ್ತೆ ಇನ್ನೊಂದು ಟೈಮ್ ಸ್ಟಾಕ್ ಇಟ್ಟರ ತಂದು ಇವಾಗ ಬುಕ್ ಮಾಡಿ ತರ್ಸಾರೆ. ಈಗ ಇದು ಪರವಾಗಿಲ್ಲ ಅಂತ ಗೊತ್ತಾಯ್ತಲ್ಲ ನಮ್ಗೆ, ಈ ಪರವಾಗಿಲ್ಲ ಇದು ಚೆನ್ನಾಗಿ ಕೆಲಸ ಮಾಡ್ತಂತ ಗೊತ್ತಾದ್ಮೇಲೆ ಮತ್ತೆ ತರ್ಸಾರೆ. ಈಗ ಒಂದ್ಸರಿ ಕೊಡ್ಬೇಕು. ಈಗ ಅದೇ ನೋಡಿ, ನಾವು ಇದು ಕೊಡಕ್ಕೆ ಮೊದಲು ಸುಳಿ ಕೊಳೆ ರೋಗ ಅಂತ ಬತ್ತಿತ್ತಲ್ಲ ನೋಡಿ, ಅದು ಕಡಿಮೆ ಆಗದ. ಅದು ಫಸ್ಟು ಒಂದು ಸರಿಗೆ 2 ಮರ 3 ಮರ ಹೊಟ್ಟೋಯ್ತಿದ್ದ. ಈಗ ಅದ್ಯಾರು ಏನು ಆಯ್ತಾ ಇಲ್ಲ. ಅದು ಇದು ಕೊಟ್ಟ ಗಿಡಗಳು ಯಾವುದು ತೊಂದರೆ ಆಗಿಲ್ಲ. ಇದು ಕೊಟ್ಟ ಮೇಲೆ ಅದು ಕಡಿಮೆ ಆಗದ, ಮತ್ತು ಅರಳು ಚೆನ್ನಾಗಿ ಕಟ್ತದೆ, ಗಿಡನೂ ಪರವಾಗಿಲ್ಲ. ಈಗ ಮೊದಲಿಗಿಂತ ಈಗ ಬೆಸ್ಟು ಅನ್ನಿಸ್ತದ ಗಿಡ. ಬೇರೆ ಗೊಬ್ಬರ ಅಂದರೆ ಅದೇ ನೀವು ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಕೊಟ್ಟಿದ್ದು ಆವಾಗ. ಈಗೇನು ಬೇಡ, ಇದೇ ಕೊಡೋವಂತ ಒಂದು ಡಿಸೈಡ್ ಮಾಡಿ. ಯಾಕಂದರೆ ಇದು ಚೆನ್ನಾಗಿ ಕೆಲಸ ಮಾಡ್ತಂತ ಗೊತ್ತಾಗೋದಲ್ಲ ನಮ್ಗೆ. ಅದರಿಂದ ಇದನ್ನೇ ಕೊಡೋ, ಬೇಡ ಕಣ ಯಾವುದು ಬೇಡ, ಇದನ್ನೇ ಕೊಟ್ಕೊಳೋ ಅಂತ ತೀರ್ಮಾನ ಮಾಡಿ ನಮ್ಮ ಸಾಹೇಬ್ರು ಹೇಳ್ಯಾರ. ಆ ಥರ ಹೇಳ್ಯಾರ. ಇದನ್ನೇ ತರಿಸ್ತೀನಿ, ಬೇರೆ ಗೊಬ್ಬರಕ್ಕಿಂತ ಇದು ಬೆಸ್ಟು ಅನ್ನಿಸ್ತು ನಮ್ಗೆ, ಇದನ್ನೇ ಕೊಡೋಂಬಿಡು, ಬೇರೆ ಯಾವುದು ಬೇಡ, ಇದನ್ನೇ ಕೊಟ್ಕೊಳೋಗೋ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ರಿ. ಅದೇ ಸರ್, ಇದು ಹಿಂದೆ ಈ ಥರ ಎಲ್ಲ ಬಿಡ್ತೀನಿಲ್ಲ, ಫಲ ಇದು ಜಾಸ್ತಿ ಕಡಿಮೆ ಇತ್ತಿತ್ತು. ಇವಾಗ ನೋಡಿ ಇದನ್ನ ನಾವು ಇದನ್ನ ತಂದು ಹಾಕಿದ್ಮೇಲೆ ಈ ಥರ ಫಲ ಎಲ್ಲ ಚೆನ್ನಾಗಿ ಬತ್ತಾದ ಮರ. ಮೊದಲೇನು ಅರಳು ನಿಲ್ತಿರ್ಲಿಲ್ಲ, ಪರವಾಗಿಲ್ಲ. ಈಗ ಇಲ್ಲ ಈಗ ಚೆನ್ನಾಗಿ ಬಿಟ್ಟಿರೋದು, ಇದು ಚೆನ್ನಾಗಿ ಬಂದಿರೋದು. ಮೊದಲು ಇಷ್ಟೊಂದು ಬಿಡ್ತಿರ್ಲಿಲ್ಲ, ಇಷ್ಟು ಬರ್ತಾ ಇರಲಿಲ್ಲ ಮೊದಲು, ಇವಾಗ ಬರ್ತಾ ಇರೋದು. ಅದೇ ಫಸ್ಟ್ ಎಲ್ಲ ಇದು ಕೊಡೋ ಮೊದಲು ನೋಡಿ, ಈ ಥರ ಮರ ನೋಡಿ ದೊಡ್ಡ ಫಲ ಬಂದ ಮರಗಳೇ ಹೊಂಟೋಯ್ತಿದೆ, ಸುಳಿ ಮಾರಿ ಬಂದು ಆ ಥರ. ಇದು ಕೊಟ್ಟಾಗ ಕಡಿಮೆ ಆಗಿರೋದು, ಇದು ಜಾಸ್ತಿ ಆಗಿಲ್ಲ. ಇದು ಕೊಡಕ್ಕೆ ಮೊದಲು ವರ್ಷಕ್ಕೆ 2-3 ಹೊಂಟೋಯ್ತಿದೆ ಈ ಥರ ಮರ. ಈಗ ಯಾವಾಗ ಇದು ಕೊಟ್ಟ ಮೇಲೆ ಕಡಿಮೆ ಆಗಿರೋದು. ಈಗ ಏನು ಆ ಥರ ಸುಳಿ ಮಾರಿ ಇಲ್ಲ, ಕಡಿಮೆ ಆಗದ. ಆ ಥರ ಏನು ತೊಂದರೆ ಆಯ್ತಾ ಇಲ್ಲ ನೋಡಿ. ಇದು ಫಲ ಬಿಟ್ರೆ ಮರನೂ ಹೊಂಟೋಯ್ತಿದ್ದು ಫಸ್ಟು. ಇದು ನಿಮ್ಮ ಈ ಔಷಧಿ ಕೊಟ್ರಲ್ಲ, ಈಗ ಈ ಕೊಟ್ಟಾಗ್ಲಿಂದ ಪರವಾಗಿಲ್ಲ ಅವ್ರಿಗೆ.